ಈ ವಿಡಿಯೋ ಓಪನ್ ಮಾಡಿ ನೋಡಿದವ್ರಿಗೆ ಖಂಡಿತ ಮೋಸ ಅಂತೂ ಆಗಲ್ಲ. ಆ ಥರ ಈ ಬೆಸ್ಟ್ ಪ್ರಾಡಕ್ಟ್ಸ್ನ ನಾನಿವತ್ತು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ, ನಿಮಗೆಲ್ಲರಿಗೂ ಖಂಡಿತ ಈ ಒಂದು ಪ್ರಾಡಕ್ಟ್ಸ್ ಇಷ್ಟ ಆಗೇ ಆಗುತ್ತೆ. ಬೈ ಮಾಡೋದು ಬಿಡೋದು ಆಮೇಲೆ ಬಿಟ್ಟಿದ್ದು, ಬಟ್ ಫುಲ್ ವಿಡಿಯೋ ಅಂತೂ ನೀವು ಮಿಸ್ ಮಾಡದೆ ನೋಡಿ. ಸೊ ಇದು ಫಸ್ಟು ಪ್ರಾಡಕ್ಟ್. ಇದರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಸಖತ್ತಾಗಿ ಬಂದಿದೆ. ಒಂದು ಮೋಪ್ ತರಿಸ್ಕೊಂಡಿದ್ದೆ ನಾನು ನಿಮ್ಗೆ ಸೈಡಲ್ಲಿ ಇದು ಪಿಕ್ಚರು ಹಾಕಿರ್ತೀನಿ, ಜೊತೆಗೆ ಪ್ರೈಸ್ ಕೂಡ ಹಾಕಿರ್ತೀನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾವ ಚಿನ್ನ ಅಂತ ನಿಜವಾಗ್ಲೂ ನಂಬ್ಕೊಬೇಕು ನೋಡಿದವರು. ಆ ಥರ ಇದೆ. ನಾನು ಝೂಮಲ್ಲಿ ಹಾಕಿ ಕೂಡ ನಾನು ಹತ್ತಿರದಲ್ಲೂ ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಬರುತ್ತೆ ಇದು ಅಂತ, ಪೆಂಡೆಂಟ್ ಡಿಸೈನ್ ಎಲ್ಲದನ್ನು. ಸೊ ಲೆಂತ್ ನೋಡಿ ಇಷ್ಟು ಬರುತ್ತೆ. ಈಗ ನಾನು ಕತ್ತಿಗೆ ಹಾಕೊಂಡು ತೋರಿಸ್ತೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ವಾವ್, ಸಖತ್ ಖುಷಿ ಆಯ್ತು ನಂಗೆ ನಿಜವಾಗ್ಲೂ ಇದೆ ನೋಡ್ಬಿಟ್ಟು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಕಣ್ಣು ಮುಚ್ಕೊಂಡು ತೊಗೊಬೋದು ಅಂತ ಒಳ್ಳೆ ಪ್ರಾಡಕ್ಟ್. ಬೇಕಿದ್ರೆ ನೀವು ರಿವ್ಯೂನ ಫಸ್ಟ್ ಚೆಕ್ ಮಾಡಿಬಿಟ್ಟು ಆಮೇಲೆ ಬೇಕಿದ್ರೆ ನೀವು ಈ ಒಂದು ಐಟಮ್ನ ನೀವು ತೊಗೊಬೋದು. ಆ್ಯಂಡ್ ಇದು ಸಣ್ಣ ಮಕ್ಳು ಇರ್ತಾರಲ್ಲ ಅವರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸೆಟ್ ಆಫ್ 3 ಬರುತ್ತೆ. ಒಂದೇ ಪ್ಯಾಕಲ್ಲಿ 3 ಚೈನ್ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇವಾಗ ಸಣ್ಣ ಮಕ್ಕಳಿಗೆಲ್ಲ ಫಂಕ್ಷನ್ಗಳಿಗೆ ನಾವು ಗೋಲ್ಡ್ ವಿಯರ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮಗೂ ಭಯ ಇರುತ್ತೆ. ಯಾರ್ಯಾರ ಹತ್ರನೂ ಹೋಗ್ತಾ ಇರ್ತಾರೆ ಮಕ್ಕಳು, ಮಿಸ್ ಆಗುತ್ತೆ. ಸೊ ಈ ಥರ ಏನೇನೋ ಸ್ವಲ್ಪ ಭಯ ಇರುತ್ತಲ್ವಾ. ಸೊ ಅಂಥ ಟೈಮಲ್ಲಿ ಫಂಕ್ಷನ್ಸ್ಗಳಿಗೆ ಈ ಥರ ಜುವೆಲ್ಸ್ನ ನಾವು ಚೈನ್ಗಳನ್ನ ಹಾಕಿದ್ರೆ ಲೈಟ್ ವೆಯ್ಟ್ ಆಗಿರುತ್ತೆ. ಮಕ್ಕಳಿಗೆ ಅದು ಇರಿಟೇಟ್ ಅಂತಲೂ ಅನ್ಸಲ್ಲ, ಮತ್ತು ಸೇಫ್ ಆಗಿರುತ್ತೆ. ನಾವು ಕೂಡ ಟೆನ್ಷನ್ ಇರಲ್ಲ, ಗೋಲ್ಡ್ ಹಾಕ್ಬಿಟ್ಟಿದ್ದೀನಿ, ಇದೆಯೋ ಇಲ್ವೋ ಬೀಳಿಸ್ಕೊಂತಾಳ, ಈ ಥರ ಎಲ್ಲ ಟೆನ್ಷನ್ನೇ ಬೇಡ. ಇದೊಂದು, ಮತ್ತೆ ಇದಂತೂ ಸಕ್ಕದಾಗ ಬಂದಿದೆ. ಸೇಮ್ ಗೋಲ್ಡ್ ಅಂತಾನೆ ಅನ್ಕೋಬೇಕು ಇದನ್ನ, ಹಂಗೆ ಆಸ್ ಇಟ್ ಈಸ್ ಹಂಗೆ ಇದೆ. ಇದು ಬೇಕಿದ್ರೆ ಆರ್ಟಿಫಿಷಿಯಲ್ ಅಂತ ಅನಿಸ್ಬೋದೇನೋ, ಬಟ್ ಈ ಚೈನ್ ಮಾತ್ರ ನಿಜವಾಗ್ಲೂ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಇದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದ್ರೆ ಒಂದ್ಸಲ ನೀವು ಪರ್ಚೇಸ್ ಮಾಡಿ ನೋಡಿ, ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದ್ರೆ ಆರಾಮಾಗಿ ಮೀಶೋದಲ್ಲಿ ಈಸಿ ರಿಟರ್ನ್ ಇರೋದ್ರಿಂದ, ಮತ್ತೆ ಕ್ಯಾಶ್ ಬ್ಯಾಕ್ ಕೂಡ ನೀವು ರಿಟರ್ನ್ ಮಾಡಿದೊಂದು 1 ಅವರ್ ಅಥವಾ 2 ಅವರ್ಗೆ ನಿಮಗೆ ನೀವು ಕೊಟ್ಟಿರೋಂಥ ಅಮೌಂಟ್ ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ಸೊ ಯಾವುದೇ ರೀತಿ ತೊಂದರೆನೇ ಇಲ್ಲ ನಾವು ಮೀಶೋದಲ್ಲಿ ರಿಟರ್ನ್ ಮಾಡೋದಕ್ಕೆ. ಸೊ ಪರ್ಚೇಸ್ ಮಾಡ್ಕೊಂಡು ನೋಡಿ, ನೀವು ಬೈ ಮಾಡಿ ನಿಮ್ಮ ಮನೆಗೆ ಬಂದ ಮೇಲೆ ಇದನ್ನ ನೋಡಿ ಆಮೇಲೆ ಬೇಕಿದ್ರೆ ಇಷ್ಟ ಆಗಿಲ್ಲ ಅಂದ್ರೆ ಬೇಕಿದ್ರೆ ನೀವು ರಿಟರ್ನ್ ಮಾಡ್ಬೋದು. ಯಾರು ರಿಟರ್ನ್ ಮಾಡಲ್ಲ ನನ್ನ ಪ್ರಕಾರ ಇದನ್ನ ತರಿಸ್ಕೊಂಡವರು, ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದಂತೂ ತುಂಬ ಕ್ಯೂಟ್ ಆಗಿದೆ. ನಾನು ಆ್ಯಕ್ಚುಲಿ ಇದನ್ನ ಗೋಲ್ಡಲ್ಲಿ ನೋಡಿದ್ದೆ. ನನ್ನ ಮಗಂದು ಏನೋ ತೊಟ್ಟು ಶಾಸ್ತ್ರ ಟೈಮಲ್ಲಿ ಜುವೆಲ್ಸ್ ಹಾಕಕ್ಕೆ ಹೋಗಿದ್ವಲ್ಲ, ಆ ಟೈಮಲ್ಲಿ ಇದನ್ನ ಗೋಲ್ಡಲ್ಲಿ ನಾನು ನೋಡ್ಕೊಂಡ್ ಬಂದಿದ್ದೆ. ಬಟ್ ನಂಗೊಂದು 10,000 ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹಾಗಾಗಿ ನಾನು ಅದನ್ನು ಬಿಟ್ಟು ಬಂದೆ. ಇವಾಗ ನೋಡಿದ್ರೆ ಸೇಮ್ ಹಾಗೆ ಒಂದು ಬಂದಿದೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ವೆರಿ ಲೈಟ್ ವೆಯ್ಟ್, ಸಿಕ್ಕಾಬಟ್ಟೆ ಲೈಟ್ ವೆಯ್ಟಲ್ಲಿದೆ. ಮಕ್ಕಳಿಗಂತ ಅಷ್ಟೇ ಅಲ್ಲ, ನಾವು ಕೂಡ ಇದನ್ನ ವಿಯರ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಕಾಲ್ಗೆಜ್ಜೆ ತರಿಸಿದ್ದೀನಿ. ಸಿಲ್ವರ್ ರೇಟ್ ಗೊತ್ತು ನಿಮಗೆ ಹೆಂಗೆ ಜಂಪ್ ಆಗ್ತಿದೆ ಅಂತ. ಸೊ ಸಿಲ್ವರ್ನ ತಗೊಳ್ದಿಕ್ಕಾಗಲ್ಲ ಅಂತ ಅನ್ನೋರು ಈ ಥರ ಕಾಲ್ಗೆಜ್ಜೆಗಳನ್ನ ತೊಗೊಬೋದು. ಅವಾಗಲೇ ಹೇಳ್ದಂಗೆ ಮಕ್ಕಳು ಬೀಳಿಸ್ಕೊತಾ ಇರ್ತಾರೆ, ದೊಡ್ಡವ್ರಿಗೆ ಇದರಲ್ಲೂ ಆ್ಯಕ್ಚುಲಿ ಫ್ರೀ ಸೈಜ್ ಇದು. ಮಕ್ಕಳೆಲ್ಲ ಇವಾಗ ಬೀಳಿಸ್ಕೊಂತಿರ್ತಾರಲ್ವಾ, ಅಂಥವರಿಗೆ ಸೇಫ್ ಅಲ್ವಾ. ಆರ್ಟಿಫಿಷಿಯಲ್ ತಾನೇ ಬಿಡು, ಅಕಸ್ಮಾತ್ ಏನಾದರೂ ಎಲ್ಲಾದರೂ ಮಿಸ್ ಮಾಡ್ಕೊಂಬಂದ್ರು ಬೀಳಿಸ್ಕೊಂಡ್ರು ಆರ್ಟಿಫಿಷಿಯಲ್ ತಾನೇ ಬಿಡು, ಹೋದರೆ ಹೋಯ್ತು ಅಂತ ಸಮಾಧಾನ ಮಾಡ್ಕೊಬೋದು. ಬಟ್ ನಿಜವಾದ ಸಿಲ್ವರ್ ಏನಾದರೂ ಹೋದರೆ ಹಂಗಿರೋಕ್ಕಾಗಲ್ಲ ಅಲ್ವಾ. ಸೊ ಇದ್ರ ಜೊತೆಗೆ ಕಾಲುಂಗ್ರಗಳು ಕೂಡ ಕೊಟ್ಟಿದ್ದಾರೆ, 2 ಜೊತೆ ಬಂದಿದೆ. ಇದು ಕೂಡ ಅಡ್ಜಸ್ಟಬಲ್ ಆಗಿರೋದ್ರಿಂದ ನೋಡಿ, ಇದು ಅಡ್ಜಸ್ಟಬಲ್ ಆಗಿರೋದ್ರಿಂದ ಯಾರು ಬೇಕಾದರೂ ವಿಯರ್ ಮಾಡ್ಬೋದು. ಯಾರು ಬೆರಳು ಸಣ್ಣ ಇದೆ ಅಂಥವ್ರು ವಿಯರ್ ಮಾಡ್ಬೋದು, ಬೆರಳು ದಪ್ಪ ಇದೆ ಅನ್ನೋಂಥವ್ರು ಕೂಡ ಇದನ್ನ ವಿಯರ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ಅಷ್ಟೇ, ದೊಡ್ಡವರಿಗಾಗಿರ್ಬೋದು ಅಥವಾ ಚಿಕ್ಕವರಿಗಾಗಿರ್ಬೋದು. ಎಷ್ಟು ಕ್ಯೂಟ್ ಆಗಿದೆ ಅಂತಂದರೆ ನೀವು ನಂಬಲ್ಲ ನೀವು. ಪಾಂಡ ಇದೆ, ಬಟರ್ಫ್ಲೈ ಇದೆ, ವಾವ್, ಕಾಮನ ಬಿಲ್ ಇದೆ, ಕುದುರೆ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾವು ಡ್ರೆಸ್ ವಿಯರ್ ಮಾಡ್ತೀವಿ, ಅದಕ್ಕೂ ಹಾಕೋಬೋದು, ಸ್ಯಾರಿ ಬೇಕಾದರೂ ಹಾಕೋಬೋದು. ಕಾಲೇಜ್ ಗರ್ಲ್ಸ್, ಎಸ್ಪೆಷಲಿ ಕಾಲೇಜ್ಗೆ ಹೋಗುವಂಥ ಹೆಣ್ಮಕ್ಳಿಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಮಾತ್ರ. ಆ್ಯಂಡ್ ಇದು ಸೆಕೆಂಡ್ ಒನ್. ಇದು ಸೆಟ್ ಆಫ್ 5 ಬರುತ್ತೆ. ಅದರಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಹೇಗಿದೆ ಅಂತ. ಇದು ಸ್ವಲ್ಪ ಚೇಂಜ್ ಇದೆ, ಚೈನ್ ಸ್ವಲ್ಪ ಚೇಂಜ್ ಬರುತ್ತೆ ಡಿಸೈನು. ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದಂತೂ ಮಿಸ್ ಮಾಡಲೇಬೇಡಿ. ಪ್ರತಿಯೊಬ್ಬರು ಮನೇಲಿ ಯಾರ್ಯಾರ ಮನೆಗಳಲ್ಲಿ ಮಕ್ಕಳಿರ್ತಾರೋ ಆ ಎಲ್ಲ ಮನೆಗಳಲ್ಲೂ ಈ ಐಟಮ್ ಅಂತೂ ಇರಲೇಬೇಕು.
ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಇದು ಅಷ್ಟೊಂದು ಯೂಸ್ಫುಲ್ ಆಗುವಂಥ ಒಂದು ಪ್ರಾಡಕ್ಟು. ಅದು ಏನು ಅಂತ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇದು ಸೆಟ್ ಆಫ್ 3 ಬರುತ್ತೆ. ಸ್ಪಾಂಜ್ ಥರ ಇದೆ ಆಯಿತಾ. ಇದು ಸೆಟ್ ಆಫ್ 3 ಬರುತ್ತೆ. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಗೋಡೆಗಳಲ್ಲಿ ಮಕ್ಳು ಇವಾಗ ಪೆನ್ನಲ್ಲಿ ಪೆನ್ಸಿಲಲ್ಲೆಲ್ಲ ಗೀಚಿರ್ತಾರೆ ನೋಡಿ, ಅದನ್ನು ರಬ್ ಮಾಡಿದ್ರೆ, ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಆಯಿತಾ. ಇದನ್ನ ರಬ್ ಮಾಡಿದ್ರೆ ಗೋಡೆನಲ್ಲಿರೋವಂಥ ಎಲ್ಲ ಕಲೆಗಳು ಕೂಡ ನೀಟಾಗಿ ಹೊರ್ಟೋಗ್ಬಿಡುತ್ತೆ. ಇವಾಗ ನಾವು ಸ್ವಂತ ಮನೆಗಳಲ್ಲಿ ಪದೇ ಪದೇ ನಾವು ಏನು ಪೇಂಟ್ ಮಾಡ್ಸೋಕ್ಕಾಗಲ್ಲ. ಈಗ ಬಾಡಿಗೆ ಮನೆಗಳಲ್ಲಿ ಅಂದರೆ ನಾವು ಹೋಗ್ತೀವಿ, ಮತ್ತೆ ಯಾರೋ ಬರ್ತಾರೆ ಪೇಂಟ್ ಮಾಡಿಸ್ಕೋತಾರೆ ಹೋಗ್ತಾರೆ. ಬಟ್ ಸ್ವಂತ ಮನೆಗಳಲ್ಲಿ ನಾವು ಪದೇ ಪದೇ ಪೇಂಟ್ ಮಾಡ್ಸೋಕ್ಕಾಗಲ್ಲ ಅಲ್ವಾ. ಸೊ ಅಂಥ ಟೈಮಲ್ಲಿ ಮಕ್ಕಳಿದ್ದಾಗ ನಾವು ಅವ್ರಿಗೆ ಎಷ್ಟು ರಿಸ್ಟ್ರಿಕ್ಷನ್ ಮಾಡೋಕ್ಕೂ ಆಗಲ್ಲ. ನಾವು ಎಷ್ಟು ಹೇಳಿದ್ರು ಅವ್ರು ಮಾಡೋ ಅಂಥ ತಲಾಟೆ ಕೆಲಸಗಳು ಮಾಡೇ ಮಾಡ್ತಾರೆ. ಗೋಡೆ ಮೇಲೆ ಏನಾದರೂ ಕೈಯಲ್ಲಿ ಮುಟ್ಟೋದು, ಅಥವಾ ಸ್ವಿಚ್ ಬೋರ್ಡಲ್ಲೆಲ್ಲ ಎಣ್ಣೆಗಳು ಕಲೆ ಆಗಿರುತ್ತೆ. ನಾವು ಹಿಂಗೆ ಕೈಯಲ್ಲಿ ಮುಟ್ಟಿ ಎಣ್ಣೆ ಎಲ್ಲ ಕಲೆ ಆಗಿರುತ್ತೆ ಅಲ್ವಾ, ಆ ಥರದ್ದು. ಸೊ ಈ ಥರದ್ದೆಲ್ಲದು ಕೂಡ ಈ ಒಂದು ಸ್ಪಾಂಜಲ್ಲಿ ನಾವು ರಿಮೂವ್ ಮಾಡ್ಕೊಬೋದು. ಅದು ಇಷ್ಟೊಂದು ಚೀಪ್ ರೇಟಲ್ಲಿ ಸಿಗ್ತಾ ಇದೆ, ಸೆಟ್ ಆಫ್ 3 ಸಿಗ್ತಾ ಇದೆ. ಪ್ರತಿಯೊಬ್ಬರು ಇದನ್ನು ಮಾತ್ರ ಮಿಸ್ ಮಾಡದೆ ನೀವು ಬೈ ಮಾಡಲೇಬೇಕು. ಈ ಐಟಮ್ ಏನಂತ ಹೇಳಿದ್ರೆ, ಇವಾಗ ಬಟ್ಟೆಗಳಲ್ಲಿ ಸ್ವಲ್ಪ ಲೋ ಕ್ವಾಲಿಟಿ ಇರುತ್ತೆ ಬಟ್ಟೆಗಳು ನೋಡಿ. ಅದರಲ್ಲಿ ಒಂಥರ ಸಣ್ಣ ಸಣ್ಣ ಗುಂಜು ಥರ ಬರ್ತಾ ಇರುತ್ತೆ. ಬೇಗ ಒಂದು 2-3 ವಾಶ್ ಮಾಡಿದ್ರೆ ಸಾಕು, ಅದರಲ್ಲಿ ಗುಂಜು ಥರ ಎದ್ದೇಳ್ತಾ ಇರುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ಕ್ವಾಲಿಟಿ ಚೆನ್ನಾಗಿಲ್ಲ ಬಟ್ಟೆ, ಇನ್ನು ಮತ್ತೆ ಹಾಕೊಳ್ಳೋಕ್ಕೂ ಅದು ಚೆನ್ನಾಗಿ ಅನ್ಸಲ್ಲ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನು ಬಿಸಾಕ್ತೀವಿ. ಬಟ್ ಈ ಒಂದು ಐಟಮ್ ಇದ್ದರೆ ಜಸ್ಟ್ ಹಿಂಗೆ ರೋಲ್ ಮಾಡೋದಷ್ಟೇ. ಸ್ಮೆಲ್ ಗಮ್ ಅಂತ ಇದೆ. ಇದೊಂಥರ ಅಂಟಂಟು ಥರ ಇದೆ ಆಯಿತಾ. ಇದನ್ನು ನಾವು ಬಟ್ಟೆ ಮೇಲೆ ಈ ಥರ ರೋಲ್ ಮಾಡಿದ್ರೆ, ಹಿಂಗೆ ರೋಲ್ ಮಾಡ್ಕೊಂಬಂದರೆ ಅದರಲ್ಲಿರೋ ಅಂಥ ಎಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಕೂಡ ಇದರಲ್ಲಿ ಅಂಟ್ಕೊಳ್ಳುತ್ತೆ. ಬಟ್ಟೆ ಹೊಸ ಬಟ್ಟೆ ಥರ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ ನೋಡಿ. ಈ ಥರ ರೋಲ್ ಆಗುತ್ತೆ ನಾವು ರೋಲ್ ಮಾಡಿದ್ರೆ. ನಾನು ಹಾಕಿರೋ ಬಟ್ಟೆ, ಈ ಗೋಡೆ ಎಲ್ಲ ಸೇಮ್ ಕಲರ್ ಇರೋದ್ರಿಂದ ನಾನು ತೋರಿಸ್ತಾ ಇರೋಂಥ ಪ್ರಾಡಕ್ಟ್ ನಿಮಗೆ ಅಷ್ಟು ಚೆನ್ನಾಗಿ ಗೊತ್ತಾಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ನೋಡಿ ಈ ಥರ ರೋಲ್ ಆಗುತ್ತೆ. ದಿಸ್ ಒನ್ ಸನ್ಸ್ಕ್ರೀನ್ ಹತ್ತಿರದಲ್ಲೇ ತೋರಿಸ್ತೀನಿ. ಈ ಒಂದು ಸನ್ಸ್ಕ್ರೀನ್ ತರಿಸಿದ್ದೀನಿ. ಇದ್ರದ್ದು MRP ಬಂದು 300 ರುಪೀಸ್ ಇದೆ. ಬಟ್ ನಮಗಿದು ಮೀಶೋದಲ್ಲಿ ಕಡಿಮೆಗೆ ಸಿಗ್ತಾ ಇದೆ. ಸನ್ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅದನ್ನು ಯೂಸ್ ಮಾಡಿರೋರಿಗೆ ಗೊತ್ತೋದು ಎಷ್ಟು ಇಂಪಾರ್ಟೆಂಟ್ ಅಂತ. ನನಗೆ ಗೊತ್ತಾಗಿದ್ದು ರೀಸೆಂಟಾಗಿ ಸನ್ಸ್ಕ್ರೀನ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ನಾನು ಯಾವಾಗ ಹೊರಗಡೆ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದೆ ಪ್ರತಿ ಸಂಡೇ, ಆವಾಗ ಗೊತ್ತಾಯಿತು ನನಗೆ ಯಾಕೆ ನಾವು ಸನ್ಸ್ಕ್ರೀನ್ನ ಹಚ್ಕೋಬೇಕು ಅಂತ. ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟೇ ಅಲ್ಲ, ಮನೇಲಿ ಕೂಡ ನಾವು ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ತುಂಬ ನಮ್ಮ ಸ್ಕಿನ್ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಸನ್ಸ್ಕ್ರೀನನ್ನು ತರಿಸ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತಾ, ಫಸ್ಟ್ ನೀವು ರಿವ್ಯೂ ಚೆಕ್ ಮಾಡಿ ಮತ್ತೆ ಬೈ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆಗಿಲ್ಲ, ಅಕಸ್ಮಾತ್ ಏನೋ ಡ್ಯಾಮೇಜ್ ಪ್ರಾಡಕ್ಟ್ ಬಂದಿದ್ರೆ ಅಥವಾ ನಿಮಗೆ ಕ್ವಾಲಿಟಿ ಇಶ್ಯೂ ಇದೆ ಅಂದರೆ ಮಾತ್ರ ನೀವು ರಿಟರ್ನ್ ಆಗ್ತೀರಾ. ಇಲ್ಲ ಅಂದರೆ ನಿಜವಾಗ್ಲೂ ಇದಿಷ್ಟು ಪ್ರಾಡಕ್ಟ್ನ ನೀವೇ ಇಟ್ಕೊತೀರಾ. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ, ಎರಡನೇ ಮಾತೇ ಇಲ್ಲ. ನಾನು ಅವಾಗಿಂದ ತೋರಿಸಿದ್ನಲ್ಲ ಚೈನ್, ಅದೆಲ್ಲ ಚಿಕ್ಕವ್ರಿಗೆ ಅಂತ ಅಲ್ಲ, ನಮ್ಮ ಥರ ದೊಡ್ಡವ್ರು ಕೂಡ ಹಾಕೋಬೋದು. ಅಷ್ಟು ಚೆನ್ನಾಗಿದೆ. ಸ್ಟೈಲ್ ಮಾಡ್ತೀನಿ ಅಂದವರಿಗೆ ಹೆಂಗೆ ಬೇಕಾನ ಸ್ಟೈಲ್ ಮಾಡ್ಬೋದು. ಅಷ್ಟು ಚೆನ್ನಾಗಿರೋಂಥ ಪ್ರಾಡಕ್ಟ್ ಮೀಶೋದಲ್ಲಿ ಸಿಗ್ತಾ ಇದೆ. ಮಿಸ್ ಮಾಡ್ಕೊಳ್ಳೇಬೇಡಿ. ಅದು ಬೇಗ ಆಫರ್ ಎಂಡ್ ಆಗೋಕ್ಕೂ ಮುಂಚೆ ನೀವು ಈ ಪ್ರಾಡಕ್ಟ್ನ ಬೈ ಮಾಡ್ಕೊಳ್ಳಿ, ನಿಮಗೆ ಇನ್ನೂ ಕಡಿಮೆ ರೇಟಲ್ಲಿ ಸಿಗುತ್ತೆ. ಮತ್ತೆ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.